ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಪೂಜೆಗೆ ಹಸ್ಬೆಂಡ್ ರೆಡಿ ಮಾಡ್ಕೋತಾ ಇದ್ರು. ಹಬ್ಬ ಅಂದಮೇಲೆ ಮನೆ ಬಾಗಿಲಿಗೆ ರಂಗೋಲಿ ಬಿಡದಿದ್ರೆ ಹೇಗೆ, ಮನೆ ಬಾಗಿಲಿಗೆ ರಂಗೋಲಿ ಬಿಟ್ಬಿಟ್ಟು ಕಿಚನ್ಗೆ ಬಂದೆ. ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ರು ಆಫೀಸ್ ಕೆಲಸ ಮಾಡ್ತಾನೆ ಮನೆ ಕೆಲಸನೂ ಮಾಡ್ಕೊತಾ ಇದ್ವಿ. ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಯೂಶಲಿ ನೀವು ಅವ್ರು ನನ್ನ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ. ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅತ್ತೆನೇ ಹಬ್ಬದ ಅಡ್ಗೆ ಎಲ್ಲ ರೆಡಿ ಮಾಡಿದ್ರು. ನನಗೆ ಆಫೀಸ್ ಕೆಲಸ ಇದ್ದಿದ್ರಿಂದ ತುಂಬಾ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಒಬ್ಬಟ್ಟನ್ನ ತಟ್ಬಿಟ್ಟು ಒಡೆನ ಬೇಯಿಸ್ಕೊಟ್ಟೆ. ನಮ್ಮ ಅತ್ತೆ ಬೆಳಿಗ್ಗೆ 9:30 10 ಗಂಟೆ ಅಷ್ಟರಲ್ಲಿ ಅಡ್ಗೆ ಪೂಜೆ ಎಲ್ಲ ಮಾಡ್ಬಿಟ್ಟಿರ್ತಾರೆ. ನಾವು ಸ್ವಲ್ಪ ಸ್ಲೋ ನಿಧಾನಕ್ಕೆ ಮಾಡ್ಕೊಂತೀವಿ. ಇದ್ರ ಕಂಪ್ಲೀಟ್ ವ್ಲಾಗ್ ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಂದಾಸ್ ಲೋಕ ಇನ್ ಕನ್ನಡ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಬೋದು. ಇದಾಗಿತ್ತು ಪಾರ್ಟ್ 1. ಪಾರ್ಟ್ 2 ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ವಿಡಿಯೋಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಮಾಡಿದ್ವಿ, ಲಕ್ಷ್ಮೀ ತಾಯಿಗೆ ಹೇಗೆ ಅಲಂಕಾರ ಮಾಡಿದ್ವಿ ಅನ್ನೋದನ್ನ ನೋಡ್ಬೋದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದೆ. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ.